ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 451ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಂತನು ಸುಗ್ರೀವನಿಗೆ ಹೇಳ್ತಾನೆ, ಕೊಟ್ಟ ಮಾತಿನಂತೆ ನೀನು ಮಳೆಗಾಲ ಮುಗಿಯುತ್ತಲೇ ಸೀತೆ ಹುಡುಕುವ ಯೋಜನೆ ಜಾರಿಗೆ ತರಬೇಕಾಗಿತ್ತು, ಅದನ್ನು ಮರೆತು ಬಿಟ್ಟಿದೆಯಾ, ತಪ್ಪಾಗಿದೆ. ಲಕ್ಷ್ಮಣನಲ್ಲಿ ನಾವು ಕ್ಷಮೆ ಕೋರಿಕೊಂಡು ಮುಂದಿನ ಕೆಲಸ ಮಾಡೋದರಲ್ಲೇ ನಮ್ಮ ಒಳ್ಳೆತನ ಇದೆ ಅಂತ ಹೇಳಿ ಸುಗ್ರೀವನಿಗೆ ಅವನು ಹೇಳ್ತಾನೆ. ಅದನ್ನೇ ಮುಂದುವರಿಸಿ, ಆಮಂತ್ರಣದ ಮೇರೆಗೆ ಪ್ರವೇಶಿಸಿದ ಲಕ್ಷ್ಮಣ ಭವ್ಯ ಕಿಷ್ಕಿಂದ ತನ್ನ ವೀರಾವೇಶದಲ್ಲಿ ತಾರಳು ಹೇಳಿರ್ತಾಳೆ. ಅವಳಿಗೆ ಲಕ್ಷ್ಮಣನಿಗೆ ಹೇಳ್ತಾಳೆ, ಯಾಕಪ್ಪ ಬಾಗಲ್ದ ಯಾಕೆ ನಿತ್ಯ ಒಳಗೆ ಬಾ ಅಂತ. ತಾರಳು ಅವನಿಗೆ ಅರಮನೆಯಲ್ಲಿ ಬರಲಿಕ್ಕೆ ಆಮಂತ್ರಣ ಕೊಡ್ತಾಳೆ. ಆಮಂತ್ರಣದ ಮೇರೆಗೆ ಲಕ್ಷ್ಮಣ ಒಳಗೆ ಪ್ರವೇಶಿಸ್ತಾನೆ. ಪ್ರವೇಶಿಸೋ ಕಾಲಕ್ಕೂ ಕೂಡ ಅವನು ವೀರಾವೇಶದಾಗಿರ್ತಾನೆ, ಶಿಟ್ಟಿನಲ್ಲಿ ಇರ್ತಾನೆ. ಗವಿರಾಜ್ಯ ಮುತ್ತು ರತ್ನ ವಜ್ರ ಆಭರಣ ಕೆತ್ತನೆ ಕಲೆ ಹೂ ಹಣ್ಣಿನ ಉಪವನಗಳಿಂದ ಕಂಗೊಳಿಸುತ್ತಿತ್ತು. ಕಿಷ್ಕಿಂದ ಒಂದು ಗವಿರಾಜ್ಯ. ಇಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿಯವರು 3 ಪ್ರಕಾರದ, ಅಂದರೆ ಇದು ಒಂದು ಟ್ರಾನ್ಸಿಷನ್ ಅಂತ ಕರಿತೇವೆ ನಾವು ಇಂಗ್ಲೀಷ್ನಲ್ಲಿ, ಸ್ಥಿತ್ಯಾಂತರದಲ್ಲಿತ್ತು ಮತ್ತು ವಿಕಾಸದ ಹಂತದಲ್ಲಿತ್ತು. ಇಲ್ಲಿ ಶಿಲಾಯುಗದ ಶುರುವಾದ ಕೂಡಲೇ ಮನುಷ್ಯ ಏನು ಮಾಡ್ತಿದ್ದಪ್ಪ ಅಂದರೆ ಅಲ್ಲೆಲ್ಲೇ ಬಂಡಿಗಳಲ್ಲಿ ಅಡಿಕೊಂಡು ಕುಂತಿದ್ದ, ಗವಿಗಳಲ್ಲಿ ಇರ್ತಿದ್ದ. ಆ ಗವಿಗಳಿಂದ ಮುಂದೆ ಎವಲ್ಯೂಷನ್ ಆಗ್ತಿದೆ. 4 ಸ್ಟೇಜಸ್ ಬಗ್ಗೆ ಹೇಳ್ತಾರೆ. ಒಂದು ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಅಂತ ಬರ್ತಿದೆ. ಆ ಸಮಯದಲ್ಲಿ ಇವರೆಲ್ಲ ಏನಿರ್ತಿದ್ರು, ಗವಿಗಳಲ್ಲಿರ್ತಿದ್ರು. ನಂತರ ಫ್ಯಾಸ್ಟ್ರಲ್ ಸ್ಟೇಜ್ ಬಂದಾಗ, ಪಶುಸಂಗೋಪಾಯನ ಸ್ಟೇಜ್ ಬಂದಾಗ ಅಲೆಮಾರಿಗಳಾಗ್ತಾಯಿದ್ರು, ಅಲ್ಲಾಡ್ಕೊಂಡು ಬರ್ತಿರ್ತಾರೆ. ಹೀಗೆ ಎವಲ್ಯೂಷನ್ ಹಾಕ್ಕೊಂತ ಹೋಗಿದ್ದೆ. ಇದು ಎವಲ್ಯೂಷನ್ದ ಒಂದು ಕಡೆ ಒಂದು ನಾಗರಿಕತೆ ಎಂಡ್ ಆಗ್ತಾ ಇತ್ತು, ವ್ಯವಸ್ಥೆ ಎಂಡ್ ಆಗ್ತಾಯಿತ್ತು, ಇನ್ನೊಂದು ಶುರುವಾಗ್ತಾಯಿತ್ತು ಅಂಥ ಸ್ಟೇಜಲ್ಲಿ. ಅದಕ್ಕಲ್ಲಿ ವಾಲ್ಮೀಕಿಯವರಲ್ಲಿ ರಾಮಾಯಣದಲ್ಲಿ 3 ಪ್ರಕಾರದ ರಾಜ್ಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಒಂದು ಗವಿರಾಜ್ಯ, ಅದು ಕಿಷ್ಕಿಂದ. ಎರಡನೇದ್ದು ನಗರ ರಾಜ್ಯ, ಅಯೋಧ್ಯ ಮತ್ತು ಶ್ರೀಲಂಕಾ, ಇದು ಲಂಕಾ ರಾಜ್ಯ, ಲಂಕಾನ ನಗರಿ ರಾಜ್ಯನದು. ಮುಂದೆ ಅರಣ್ಯ ರಾಜ್ಯ ಇತ್ತು. ಅರಣ್ಯ ರಾಜ್ಯ ಯಾವುದಂದರೆ ಜನಸ್ಥಾನ. ಅಲ್ಲೇನು ದೂಷಣ ಮತ್ತು ಖರನನ್ನೇನು ವಧೆ ಮಾಡ್ತಾನೆ ಪಂಚವಟಿಯಲ್ಲಿ ಯುದ್ಧದಾಗ, ಅದು ಅವ್ರದ್ದು ಅರಣ್ಯ ರಾಜ್ಯವಾಗಿತ್ತು. ಹೀಗೆ 3 ಪ್ರಕಾರದ ರಾಜ್ಯಗಳ ಇದ್ದದ್ದನ್ನು ವಾಲ್ಮೀಕಿಯವರು ತಮ್ಮ ರಾಮಾಯಣದಲ್ಲಿ ಉದ್ದಕ್ಕೂ ಅವ್ರನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇಲ್ಲಿ ಕಿಷ್ಕಿಂದ ಏನಿದೆಲ್ಲ ಗವಿರಾಜ್ಯ ಇದ್ದುದರಿಂದ ಅರಮನೆ ಗವಿಯಲ್ಲಿತ್ತದು. ಒಳಗೆ ಪ್ರವೇಶ ಮಾಡಿದಾಗ ಆ ಗವಿ ಗೋಡೆಗಳೇನಿತ್ತಲ್ಲ ಅಲ್ಲೆಲ್ಲ ಮುತ್ತು ರತ್ನ ವಜ್ರ ಆಭರಣಗಳಿಂದ ಅಲಂಕಾರ ಮಾಡಿದ್ದಿತ್ತು. ಅಲ್ಲೆಲ್ಲೇ ಕೆತ್ತನೆ ಕೆಲಸ, ಮರಗದ ಮೇಲೆ ಕೆತ್ತನೆ ಕೆಲಸ, ಶಿಲೆಗಳ ಮೇಲೆ ಕೆತ್ತನೆ ಕೆಲಸ. ಕೆತ್ತನೆ ಕೆಲಸ ನೋಡಿ, ಕಾರ್ವಿಂಗ್, ರಾಕ್ ಕಾರ್ವಿಂಗ, ವುಡ್ ಕಾರ್ವಿಂಗ ತ್ರೇತಾಯುಗದಲ್ಲಿ ಇತ್ತು. ತಮಗೆ ನಾ ಹಿಂದೆ ಹೇಳಿದ್ದೇನೆ, ಅಯೋಧ್ಯಕಾಂಡದಲ್ಲಿ ಭರತ ಇದರೊಳಗೆ ತ್ರಿವೇಣಿವರೆಗೆ, ಅಂದರೆ ಪ್ರಯಾಗರಾಜ್ಯದವರೆಗೆ ಮಾರ್ಗ ಮಾಡಿ ಹೇಳೋ ಕಾಲಕ್ಕೆ ಒಂದು 55 ಕಸಬುದಾರರ ಬಗ್ಗೆ ಹೇಳ್ತಾನೆ. ಅವರಿಗೆ ನಾವು ಶೂದ್ರ ಅಂತ ಕರಿತೀವಿ. ಶೂದ್ರ ಅಂದರೆ ಅವರು ಕಸಬುದಾರರು, ಕೆಲಸ ಮಾಡೋರು. ಹೀಗೆ ಕನ್ನಡದ ಈಗಿಂದ ಕಾಂಟೆಸ್ಟ್ನಾಗ ನಾವು ಏನಂತೀವಿ, ಸರ್ವಿಸ್ ಸೆಕ್ಟರ್ ಅಂತ ಕರಿತೇವೆ. ಸರ್ವಿಸ್ ಸೆಕ್ಟರ್ ಜನ, ಅದು ವಿವಿಧ ಪ್ರಕಾರದ ಸೇವೆಗಳನ್ನು ಸಲ್ಲಿಸುವಂಥ ಜನ, ಶುಚಿತ್ವವನ್ನು ಕಾಪಾಡಿಕೊಂಡು ಹೋಗುವಂಥ ಜನ. ಈ ಒಂದು ವರ್ಗಕ್ಕೆ ಏನಂತ ಹೇಳಿದ್ರೆ, ಈ ಒಂದು ಕೆಲಸದ ವರ್ಗಕ್ಕೆ ಶೂದ್ರ ಅಂತ ಕರೀತಿದ್ರು. ಅದಕ್ಕೆ ಇಲ್ಲೇ ಆವಾಗಿದೆಲ್ಲ ಇತ್ತು. ಈ ಮರಗಳಲ್ಲಿ ಕೆತ್ತನೆ ಕೆಲಸ, ಬಂಡೆಗಳಲ್ಲಿ ಕೆತ್ತನೆ ಮಾಡೋದು, ಇವೆಲ್ಲನೂ ಈ ಕಲೆ ಅವರಿಗೆ ಚೆನ್ನಾಗೇ ಗೊತ್ತಿತ್ತು. ಅಲ್ಲೆಲ್ಲ ಕಲೆ ಮಾಡಿದಿತ್ತು. ಹೂ ಹಣ್ಣಿನ ಉಪವನಗಳಿದ್ದು ನೋಡ್ರಿ. ಆ ಗವಿ ಅರಮನೆಯಲ್ಲಿನ ಅಲ್ಲೆಲ್ಲ ಉಪವನಗಳನ್ನು ಈಗ ನಮ್ಮಲ್ಲಿ ನೋಡ್ತಾ ಇರ್ತೇವೆ ನಾವು. ಬಡವರಿಗೆ ಸಾಧ್ಯ ಇಲ್ಲ, ಮಧ್ಯಮ ವರ್ಗದ ಸಾಧ್ಯ ಇಲ್ಲ, ಏನು ಶ್ರೀಮಂತವರೆಗೆ ಇರ್ತಿತ್ತಲ್ಲ, ಅವನು ನಮ್ಮ ಎಕರೆದಾಗ 2 ಎಕರೆದಾಗ 10 ಎಕರೆದಾಗ 20 ಎಕರೆದಾಗ ಏನು ಅರಮನೆಗಳನ್ನು ಕಟ್ಕೊಳ್ತಾರಲ್ಲ, ಬಂಗ್ಲೆಗಳನ್ನು ಹಾಕೊಳ್ತಾರಲ್ಲ, ಅಲ್ಲೆಲ್ಲ ಇವ ನೋಡೋಕೆ ಸಿಗ್ತಾವೆ. ಮತ್ತು ಟೆರೆಸ್ ಮ್ಯಾಗೂ ಈ ಉಪವನಗಳನ್ನು ಮಾಡಿದ್ದನ್ನು ಇವತ್ತು ಕಾಣ್ತೇವೆ. ಈ ಅಭ್ಯಾಸ ಏನಿದೆಯಲ್ಲ, ಈ ವಾಸಿಸುವಂಥ ಮನೆಯಲ್ಲಿನೇ ಉಪವನ ಮಾಡ್ಕೊಳ್ಳೋದು,
ಗಾರ್ಡನ್ ಅಂತ ಹೇಳ್ತೇವಲ್ಲ, ಗಾರ್ಡನ್ ಮಾಡ್ಕೊಂಡು ಕೈದು ಹೂದೋಟ ಮಾಡ್ಕೊಳ್ಳೋದು, ಸಣ್ಣ ತೋಟ ಮಾಡ್ಕೊಂಡಿರೋದು, ಈ ಒಂದು ಮಾನಸಿಕ ಸ್ಥಿತಿ ಏನಿದೆಯಲ್ಲ ಇದು ತ್ರೈಗುಂದನು ಬಂದಿದೆ. ಮಾನವ ಇದರ ಮಧ್ಯೆ ಅಂದರೆ ನಿಸರ್ಗ ಮಧ್ಯೆ ವಾಸಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಅವನಿಗೆ ಲಕ್ಷ್ಮಣನಿಗೆ ಉಪವನಗಳು ಕಾಣಿಸ್ತವೆ, ಹೂ ಹಣ್ಣಿನ ಉಪವನಗಳು ಕಂಗೊಳಿಸಿದ್ದವು. ಶೃಂಗಾರಿತ ಹೂಹಾರ ಆಭರಣಗಳಿಂದ ವಾನರರು ಗಂಧರ್ವರತ್ತೆ ಕಂಡರು ಲಕ್ಷ್ಮಣನಿಗೆ. ಗಂಧರ್ವರಂದರೆ ಗಂಧರ್ವರು ಯಾವಾಗಲೂ ಅಲಂಕಾರ ಪ್ರಿಯರು, ಅಲಂಕಾರಮಯ ಅಗದಿ ಆಕರ್ಷಿಸುವಂತಹ ಬಟ್ಟೆಗಳನ್ನು ಉಡುವಂಥ ಜನ, ಆಭರಣಗಳನ್ನು ಹಾಕುವಂಥ ಜನ. ಸಾಮಾನ್ಯವಾಗಿ ಈ ಗಂಧರ್ವರು ಯಾರಂದರೆ ಇವತ್ತಿನ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಹೆಚ್ಚು ಕಡಿಮೆ ನೀವು ಕ್ಯಾಸ್ಪಿಯನ್ ಸಿ ಅಂದರೆ ಇರಾಕು ಬರ್ತಿದೆ ಭಾಗದಾಗ, ಆ ಭಾಗದಲ್ಲಿ ಇರುವಂಥ ಜನ ಹೆಚ್ಚಾಗಿ ಅಲಂಕಾರ ಪ್ರಿಯರವರು. ಅವರನ್ನೇ ಗಂಧರ್ವರು ಅಂತ ಕರಿತಿದ್ರು. ಗಂಧರ್ವ ಇವೆಲ್ಲ ಒಂದಕ್ಕೊಂದು ಕಾಲಾಂತರದಲ್ಲಿ ಹುಟ್ಟಿಕೊಂಡಂಥ ಪದಗಳಿವೆಲ್ಲ. ಅದಕ್ಕೆ ಇವರು ವಾನರರು ಕೂಡ, ವಾನರ ಅಂದರೆ ಗುಡ್ಗಾಡದಲ್ಲಿ ಇರುವಂಥ ಜನ. ಈ ಗುಡ್ಗಾಡದಲ್ಲಿರುವಂಥ ಜನನೂ ಕೂಡ ಅವರು ಏನು ಗಂಧರ್ವರು ಹಾಕ್ಕೊಳ್ತಿದ್ದಲ್ಲ, ವೇಷಭೂಷಣಗಳ ಅಲಂಕಾರಗಳ ಮಾಡ್ಕೊಳ್ತಿದ್ದಲ್ಲ, ಅಂಥದ್ದೇ ಅಲಂಕಾರಗಳನ್ನು ಈ ವಾನರು ಕೂಡ ಮಾಡಿಕೊಂಡಿರ್ತಾರೆ. ಶ್ರೀಗಂಧ ಕಮಲ ಸುಗಂಧ ದ್ರವ್ಯ ಸುವಾಸನೆ ಹರಡಿತು ಎಲ್ಲೆಡೆ ದಾರಿಯುದ್ದಕ್ಕೂ. ಒಳಗೆ ಹೋಗ್ತಾ ಇದ್ದಾಗ ಸುವಾಸನೆ, ಸುಗಂಧ ದ್ರವ್ಯ ಚೆಲ್ತಿದ್ರು. ಅತ್ತರ್ ಅಂತ ಕರಿತೀವಿ ನಾವು. ಇವತ್ತಾರು ನೋಡ್ತಾ ಇರ್ತೀವಿ ನೀವು, ಕೆಲವೊಂದು ಮಂದಿ ಅಲಂಕಾರ ಪ್ರಿಯರು ಅತ್ತರನ್ನು ಸಿಡಿಸ್ಕೊಂಡು ಬರ್ತಾರೆ, ಮೈಗೆ ಅತ್ತರ್ ಹಚ್ಕೊಂಡು ಬರ್ತಾರೆ, ಘಮ್ ನಾರ್ತಿರ್ತಾರೆ. ಅವರು ವಾಸನೆ ಎಷ್ಟು ಸುಗಂಧ ವಾಸನೆ ಬರ್ತಿರ್ತದೆ. ಇವತ್ತು ಆ ಒಂದು ಮಾನಸಿಕ ಸ್ಥಿತಿ ಇದೆ. ಅದಕ್ಕೆ ಅಲ್ಲಿ ಏನಾಯ್ತಂದ್ರೆ ಒಳಗೆ ಎಂಟ್ರಿ ಆಗ್ತಾನೆ ಶ್ರೀಗಂಧದ ವಾಸನೆ, ಕಮಲ ಹೂವಿನ ವಾಸನೆ, ಶ್ರೀಗಂಧ ದ್ರವ್ಯದ ವಾಸನೆ ಅವನಿಗೆ ದಾರಿಯುದ್ದಕ್ಕೂ ಅವನ ವಾಸನೆ ಗೊತ್ತಾಗ್ತಿದ್ದೆ ಅವನಿಗೆ. ವಿಂಧ್ಯದಂಥ ಬಹುಮಹಡಿ ಗವಿಗಳು, ವಿಂಧ್ಯ ಪರ್ವತದ ಶ್ರೇಣಿ ಇದೆಲ್ಲ, ಆ ರೀತಿಯಾಗಿ ಬಹುಮಹಡಿ ಗವಿಗಳಿದ್ದವು. ಇವಾಗ ಕೆಲವೊಂದು ಯುರೋಪಿಯನ್ ಕಂಟ್ರಿದಾಗ ನಮ್ಮಲ್ಲಿ ಅದಾವ, ಕೆಲವು ನೋಡಲಿಕ್ಕೆ ಸಿಗ್ತಿದೆ. ಒಂದ್ರ ಮ್ಯಾಗ ಒಂದು ಹಿಂಗೆ ಇಡೀ ಪರ್ವತವನ್ನೇ ಕೊರೆದು ಗವಿಗಳನ್ನು ಮಾಡ್ಕೊಂಡಿರ್ತಾರೆ. ಬಹುಮಹಡಿ ಗವಿಗಳು ಒಂದ್ರ ಮ್ಯಾಗ ಒಂದು ಹಿಂಗೆ ಬಹುಮಹಡಿ ಇವದ್ದು. ನಮ್ಮಲ್ಲಿ ಈಗ ಸಾಮಾನ್ಯವಾಗಿ ನಾವು ಅಜಂತಾ ಮತ್ತು ಎಲ್ಲೂರ ಗುಹೆಗಳನ್ನು ನೋಡಬೇಕಾದ್ರೆ ಅಲ್ಲಿ ಬಹುಮಹಡಿ ಅದಾವೆ, ಅಲ್ಲಿ ಬಹುಮಹಡಿ ನೋಡೋಕೆ ಸಿಗ್ತಿದೆ. ಇಲ್ಲಿ ಇವರು ಬಹುಮಹಡಿ ಗವಿಗಳಿದ್ದೆವು. ಮುಂದೆ ವಿಂಧ್ಯದಂತಹ ಬಹುಮಹಡಿ ಗವಿಗಳು ಶುಭ್ರ ಜಲಜರಿಗಳು, ಅಲ್ಲೆಲ್ಲನ ನೀರಿನ ಸೆಲೆ, ಸಣ್ಣ ಜರಿಗಳು ಶುಭ್ರ ನೀರಿನೊಂದಿಗೆ ಸಣ್ಣ ಚಿಕ್ಕ ಜಲಪಾತಗಳಲ್ಲಿ ಹರಿಯುವುದು ಕಾಣಿಸ್ತಾ ಇತ್ತು. ರಮ್ಯತಾನ, ಇವೆಲ್ಲದರಿಂದನೂ ನೋಡಲಿಕ್ಕೆ ಕಣ್ಣಿಗೆ ಹಬ್ಬ ಆಗಿತ್ತು. ಅದಂಥ ಒಂದು ರಮ್ಯತಾನವಾಗಿತ್ತು. ಅಂಗದ, ದ್ವಿದಿ, ಗವಯ, ಗವಾಕ್ಷ, ಗಜ, ಶರಭ, ವಿದ್ಯುನ್ಮಾಲ, ಸಂಪಾತ, ಸೂರ್ಯಾಕ್ಷ, ಹನುಮ, ಕುಮುದ, ವೀರಬಾಹು, ಸುಬಾಹು, ನಳ, ಸುಶೇಷನ, ತಾರ, ಜಾಂಬವಂತ, ದಧಿವಕ್ತ್ರ, ನೀಲ, ಸುಪಾಟಲ, ಸುನೇತ್ರ, ತೇಷಾಮ ಹೆಸರಿನ ಈ ವೀರವಾನರರ ಗವಿಗಳು ಅಲ್ಲೇ ಸುತ್ತಮುತ್ತ ಆಸ್ಪಾಸಿದ್ದವು. ಹೆಂಗೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಲ್ಲಿರ್ತಾನೆ, ಅವ ಸಂಪುಟ ದರ್ಜೆಯ ಮಿನಿಸ್ಟರ್ಸ್ ಮನೆಗಳು ಕೂಡ, ಆಫೀಸ್ಗಳು ಕೂಡ ಅವು ಸುತ್ತಮುತ್ತಲೇ ಇರ್ತವೆ. ಅದೊಂದು ವಲಯ ಡೆಲ್ಲಿದಾಗೂ ಹಾಗೆ ಇದೆ. ಎಲ್ಲ ಕೀ ಪೋಸ್ಟ್ನಲ್ಲಿರುವಂಥ ಮಂತ್ರಿಗಳೇನಿರ್ತಾರಲ್ಲ ಒಂದು ಕಡೆಗೆ ಇರ್ತಾರೆ. ಇಲ್ಲಿ ಕೂಡ ಹಾಗೆ ಇತ್ತು. ಕಿಷ್ಕಿಂಧದಲ್ಲಿ ಅರಮನೆ, ರಾಜ ಅಂದರೆ ಸುಗ್ರೀವನ ಅರಮನೆ, ಆ ಸುಗ್ರೀವನ ಅರಮನೆ ಗವಿ ಏನಿದೆಯಲ್ಲ ಅದರ ಆಸ್ಪಾಸ ಏನಿರ್ತದೆ ಎಡಕ್ಕ ಬಲಕ ಈ ಒಂದು ವೀರರ ಗವಿಗಳು ಕೂಡ ಇದ್ದವು. ಬಿಳಿ ಮೋಡಗಳಂತೆ ದಾರಿಯುದ್ದಕ್ಕೂ ಲಕ್ಷ್ಮಣನಿಗೆ ಬಿಳಿ ಪರ್ವತ ಶಿಖರದಲ್ಲಿ ಕಂಡಿತು ಅಂತಃಪುರ ಸುಗ್ರೀವನ. ಅವೆಲ್ಲ ಹೆಂಗೆ ಕಾಣಿಸ್ತಿದ್ವು ಅಂದರೆ ಬಿಳಿ ಮೋಡದಂತೆ ಕಾಣಿಸ್ತಿದ್ವು. ಆ ಬಿಳಿ ಮೋಡಗಳ ಮಧ್ಯೆ ಬಿಳಿ ಪರ್ವತ ಶಿಖರದಂತೆ ಯಾವುದಿತ್ತೋ ಸುಗ್ರೀವನ ಅರಮನೆ ಇತ್ತು. ಹೂ ಹಣ್ಣು ಬಳ್ಳಿ ಗಿಡ ಸುವಾಸನೆಗಳನ್ನು ತುಂಬಿತ್ತು. 7 ಪ್ರಾಂಗಣ ದಾಟಿ ಸುಭದ್ರ ಅಂತಃಪುರದತ್ತ ಸಾಗಿದ ಲಕ್ಷ್ಮಣ ಸುಗ್ರೀವನ ಬೆಟ್ಟಿಗೆ. ಸುಗ್ರೀವನ ಬೆಟ್ಟಿ ಅರಮನೆ ಎಲ್ಲಿತ್ತಂದರೆ 7 ಪ್ರಾಂಗಣಗಳಿದ್ದವು. 7 ಸುತ್ತು ಕೋಟೆ ಇತ್ತು. 7 ಸುತ್ತು 7 ಪ್ರಾಂಗಣಗಳನ್ನು ದಾಟಿದಾಗ
ಇವರ ಅರಮನೆ ಇತ್ತು. ಅಂದರೆ ಅಷ್ಟೊಂದು ಭದ್ರತೆಯಲ್ಲಿ ಸುಗ್ರೀವ ಇದ್ದ, ಯಾರಿಂದನೂ ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಭದ್ರತೆಯಲ್ಲಿ ಸುಗ್ರೀವ ಇದ್ದ. 7 ಪ್ರಾಂಗಣ ದಾಟಿ ಸುಭದ್ರ ಅಂತಃಪುರದತ್ತ ಸಾಗಿದನು ಲಕ್ಷ್ಮಣ ಸುಗ್ರೀವನ ಭೇಟಿಗೆ. ಕೇಳಿ ಬಂತು ಸುಮಧುರ ಸಂಗೀತ ಗಾಯನ, ಪ್ರವೇಶಿಸುತ್ತಿದ್ದಂತೆ ಅಂತಃಪುರ ದ್ವಾರ. ಇದನ್ನೇನು ಒಳಗೆ ಅರಮನೆ ಹೋಗ್ತಾ ಇರ್ತಾನೆ, ಅವನ ಕಿವಿಗೆ ಇಂಪಾದ ಸಂಗೀತ ಹಾಡು ಕಿವಿಗೆ ಕಿವಿ ಮುಟ್ಟಿದು. ಕೇಳಿದನು. ಕಂಡು ವಿಭಿನ್ನ ಯುವ ಸುಂದರಿಯರನ್ನು ಲಕ್ಷ್ಮಣ ಸುಗ್ರೀವನ ಅಂತಃಪುರದಲ್ಲಿ. ಒಳಗೆ ಹೋಗ್ತಿದ್ದಂತೆ ಅವನ ಕಣ್ಣಿಗೆ ಬಿದ್ದರು ಸುಂದರ ವಾನರಿಯರು, ಯುವ ವಾನರಿಯರು, ಸುಂದರ ವಾನರ ಸ್ತ್ರೀಯರು ಲಕ್ಷ್ಮಣನಿಗೆ ಕಣ್ಣಿಗೆ ಬೀಳ್ತಾರೆ. ಕಂಡು ಲಕ್ಷ್ಮಣ ಅಳುಕಲಿಲ್ಲ, ಅಂಜಲಿಲ್ಲ. ಸಾಮಾನ್ಯವಾಗಿ ಆಕರ್ಷಣೀಯವುಳ್ಳ ಮೈಮಾಟವುಳ್ಳಂಥ ಸುಂದರ ಸ್ತ್ರೀಯರನ್ನು ಕಂಡಾಗ ಎಂಥವರ ಮನಸ್ಸು ಕೂಡ ಎಳಿತಿದೆ. ಅಲ್ಲಿ ಸಾಧು ಸಂತರಂತೂ ಇಲ್ಲ, ಯಾರದೇ ಮನಸ್ಸಾಗಿರಲಿ, ಯಾಕಂದರೆ ನಿಸರ್ಗ ಅದು ದಟ್ ಈಸ್ ನ್ಯಾಚುರಲ್ ಇನ್ಸ್ಟಿಂಕ್ಟ್. ಒಂದು ಕ್ಷಣ ಎಲ್ಲರನ್ನೂ ಎಳಿತಿದೆ. ಕೆಲವರು ಏನು ಮಾಡ್ತಾರೆ, ಮನುಷ್ಯನ ಮ್ಯಾಗೆ ನಿಯಂತ್ರಣ ಇದ್ದಾರೆ ಸರಿಪಡಿಸ್ಕೊಂಡು ಹೋಗ್ತಾರೆ, ಮನುಷ್ಯನ ಮ್ಯಾಗೆ ನಿಯಂತ್ರಣ ಇಲ್ಲದವರ ಕಳ್ಕೊಂಡು ಅನಾಹುತಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಹೆಣ್ಣಿನ ಸೌಂದರ್ಯ, ಹೆಣ್ಣಿನ ಮೈಕಟ್ಟು ಎಂತೆಂಥವರನ್ನು ಕೂಡ ತನ್ನತ್ತ ಆಕರ್ಷಿಸ್ತದೆ. ಮುಂದೆ ವಾನರಿಯರ ತಮ್ಮ ಅಲಂಕಾರದಲ್ಲಿ ಮಗ್ನರಿದ್ದರು ಸುಂದರಿಯರು. ನೀವು ಒಳಗೆ ಬಂದಾಗ ಲಕ್ಷ್ಮಣ ಅವರೆಲ್ಲ ತಮ್ಮ ಒಂದು ಅಲಂಕಾರದಲ್ಲಿನೇ ಮಗ್ನರಾಗಿದ್ದರು. ವಾನರಿಯರ ಬೆಳ್ಳಿ ಗೆಜ್ಜೆನಾದ ಚಿನ್ನಾಭರಣಗಳ ಸದ್ದು ಕೇಳಿ ಲಜ್ಜಿತನಾಗಿ ಕಸಿವಿಸಿಕೊಂಡು ನಿಂತ ಲಕ್ಷ್ಮಣ. ಅದೇ ವೇಳೆಯಲ್ಲಿ ಅವ್ರು ಶೃಂಗಾರ ಆಗೋ ಕಾಲಕ್ಕೆ ಅವರು ಕಾಲ ಹಾಕಿದಂಥ ಬೆಳ್ಳಿ ಗೆಜ್ಜೆಗಳ ನಾದ ಕೇಳಿ ಬರ್ತಿತ್ತು, ಚಂಚನ ಅಂಥೇಳಿ ಆಭರಣಗಳದು ಕೇಳಿ ಬರ್ತಿತ್ತು. ಇದೆಲ್ಲ ವಾತಾವರಣ ನೋಡಿ ಲಕ್ಷ್ಮಣನ ಮನಸ್ಸ ಒಂದು ಕ್ಷಣ ಕಸಿವಿಸಿಕೊಳ್ತಾನೆ ಮತ್ತು ನಿಲ್ತಾನೆ. ಕೋಪ ಮನದಲ್ಲಿ ಉಕ್ಕಿದರೂ ತಡೆದು ವರ್ತಿಸಿದ ಶಾಂತ ಸ್ವಭಾವದಿ ಲಕ್ಷ್ಮಣ. ಮೊದಲು ಕೋಪದಾಗ ಬಂದಿರ್ತಾನೆ, ಸ್ವಲ್ಪ ಅವನಿಗೆ ಇದನ್ನೆಲ್ಲ ನೋಡ್ಕೋತಾನೆ, ವಾತಾವರಣ ನೋಡ್ಕೊಂಡವನು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡು ಶಾಂತ ಸ್ವಭಾವದಿಂದ ಅಲ್ಲಿ ವರ್ತನೆ ಮಾಡ್ತಾನೆ. ಲಘು ಬಗೆದೆ ಸುಗ್ರೀವ ಆಸನದಿಂದ ಇಳಿದು ಬಂದನು ಭೇಟಿ. ಲಕ್ಷ್ಮಣನ ಬಂದ ಸುದ್ದಿ ತಿಳಿದು, ಲಕ್ಷ್ಮಣ ಬರುವುದನ್ನು ಸುದ್ದಿ ತಿಳಿಯುತ್ತಲೇ ತನ್ನ ಆಸನದಿಂದ ಇಳಿದವನ ಇವನ ಭೇಟಿಗೆ ಬಂದನು. ಸುಗ್ರೀವ ಉದ್ಘರಿಸಿದ ಅಂಗದನ ಸೂಚನೆ ಸ್ಪಷ್ಟವಾಯಿತನಿಗೆ ಭೇಟಿಯ ಓ ಲಕ್ಷ್ಮಣ. ಅವನು ಹೊರಗತ್ತಿದ್ದ ಹೇಳಿಬಿಟ್ಟ, ಇಲ್ಲ ಅಂಗದ ಬಂದು ನನಗೆ ಹೇಳಿದ್ದ ನೀ ಬರ್ತಾ ಇದ್ದೀಯ ಅಂತ ಹೇಳಿ ನನಗೆ ನೀ ಬರೋ ಸೂಚನೆ ಸಿಕ್ಕಿತ್ತು ಅಂತ ಲಕ್ಷ್ಮಣ ಹೇಳ್ತಾನೆ. ಒಣಮುಖದಿ ಮನದಲ್ಲಿ ದುಃಖದಿ ಸುಗ್ರೀವ ನುಡಿದನು ತಾರಾಳಿಗೆ. ಗೊತ್ತಾಯ್ತವನಿಗೆ ಲಕ್ಷ್ಮಣನ ಜೊತೆಗೆ ಮಾತಾಡುವಷ್ಟು ಬುದ್ಧಿವಂತ ನಾನಲ್ಲ, ಕೋಪದಲ್ಲಿದ್ದಾನ ಮತ್ತು ಇದು ಕೈ ಬೀರುವಂಥ ಸ್ಥಿತಿನೂ ನಿರ್ಮಾಣವಾಗಬಹುದು. ಇದನ್ನು ಉತ್ತಮ ಸಂಧಾನಗಾರತಿ ಯಾರು ಅಂದರೆ ತಾರ. ವಾಲಿ ಕೂಡ ಸಾಯು ಕಾಲಕ್ಕೆ ತಮಗೆ ಹೇಳಿರ್ತಾನೆ, ಉತ್ತಮ ಸಲಹೆಗಾರದಳಕ್ಕೆ ಸಂಧಾನಗಾರತಿ ಇದ್ದಾಳ. ಸಾಮಾನ್ಯವಾಗಿ ಹೆಂಗಸರು ಈ ಸಂಧಾನದಲ್ಲಿ ಮುಂದುವರೆದವು. ಸಂಧಾನ ಚೌಕಶಿಯಲ್ಲಿ ಅದು ದೇವರ ದೇಣಿಗೆ ಪ್ರಕೃತಿ ದೇಣಿಗೆ ಅಂತ ಗೊತ್ತಿಲ್ಲ, ಈ ಗಂಡಸಕ್ಕಿಂತ ಮುಂದಿರ್ತಿದೆ. ನಾನು ಅತಿಶಯೋಕ್ತಿಯಿಂದ ಹೇಳ್ತಾ ಇಲ್ಲ, ನೀವು ಭಾಳ ಅಧ್ಯಯನ ಮಾಡಿ ಸ್ಟಡಿ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಿದೆ. ಇದನ್ನು ಸೈಂಟಿಫಿಕ್ಕಾಗಿ ನೀವು ಸ್ಟಡಿ ಮಾಡಿದಾಗ ಗೊತ್ತಾಗ್ತಿದೆ ಅವರು ಉತ್ತಮ ಸಂಧಾನಗಾರರು. ಅದಕ್ಕವ ತಾರಾಳಿಗೆ ಹೇಳ್ತಾನೆ, ಶುಭ್ರ ಸ್ವಭಾವದ ಮೃದು ಮನಸ್ಸಿನವ ಲಕ್ಷ್ಮಣ, ಕೋಪ ರೋಷಕ್ಕೆ ಕಾರಣವೇನು? ಒಳ್ಳೆಯ ಮನುಷ್ಯ, ಶುಭ್ರ ಸ್ವಭಾವದ ಮನಸ್ಸಿನ ಕಪಟ ಇರೋದಿಲ್ಲ. ಆದರೆ ಇವತ್ತು ಯಾಕೆ ಹಿಂಗೆ ಶಿಟ್ಟಿನಿಂದ ಬಂದನು? ಕಾರಣವೇನು? ಯಾವ ಅಪರಾಧ ಪ್ರವೇಶಿಸಿದೆ ಅನ್ನರ ಶ್ರೇಷ್ಠನ ತಿಳಿಸು. ನನ್ನಿಂದ ಎಂಥ ತಪ್ಪಾಗಿ ಹೋಗಿದೆ. ಇವತ್ತು ಅವ ಲಕ್ಷ್ಮಣಿಗೆ ಸಿಟ್ಟು ಬರಲಿಕ್ಕೆ ನಾನೇನಾದರೂ ತಪ್ಪು ಮಾಡ್ಯಾನ ಅದನ್ನು ತಿಳ್ಕೊಳ್ಳೋಕ್ಕೆ ತಾರಾಳಿ ಹೇಳ್ತಾನೆ. ತಿಳಿಸು ಓ ಪವಿತ್ರ ತಾರ, ನಮ್ಮಿಂದ ಕ್ಷುಲ್ಲಕ ತಪ್ಪು ನಡೆದಿದ್ದರೂ ತಕ್ಷಣ ಸರಿಪಡಿಸುವ ನಿನ್ನ ಜಾಣ್ಮೆಯಿಂದ ನೀನೇ ಯೋಗ್ಯಳು ಶಮನಪಡಿಸಲಿ. ಈ ಒಂದು ಸಂದರ್ಭದಲ್ಲಿ ಉತ್ತಮ ನೀನು ಸಂಧಾನಗಾರ್ತಿಯಾಗಿ ಈ ಸ್ಥಿತಿಯನ್ನು ತಿಳಿ ಮಾಡಲಿಕ್ಕೆ, ನಿಯಂತ್ರಿಸಲಿಕ್ಕೆ ನೀನೇ ಯೋಗ್ಯ. ಅದಕ್ಕೆ ನೀನು ಇಲ್ಲಿ ಲಕ್ಷ್ಮಣನ ಜೊತೆಗೆ ಸಂಧಾನ ಮಾಡಂತ ಹೇಳ್ತಾರೆ. ಇದಕ್ಕೆ ತಾರ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾಳೆ, ಯಾವ ರೀತಿಯಾಗಿ ಸಂಧಾನ ಮಾಡ್ತಾಳೆ, ಲಕ್ಷ್ಮಣ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾನೆ, ಸಂಧಾನ ಮಾಡ್ತಾನೆ ಅನ್ನುವಂಥ ವಿಚಾರಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.